ಸರ್ಕಾರ ರೈತ ಪರವಾಗಿ ಬೆನ್ನೆಲುಬು 70% ರೈತರಿಗೆ ನಾವು ಸಪೋರ್ಟ್ ಮಾಡ್ತೀನಿ ಅಂತಾರೆ. ಏನು ಸಂಜೆ ಕೊಡುವಂಥ ವ್ಯವಸ್ಥೆಗಳು ಮಾಡ್ತಾವ್ರಿ. ಈಗ ಯಾವುದೋ ಗೊತ್ತಿಲ್ಲ, ನಾವು ಮಾಡಿದ್ರಿ, ಮಾಡ್ಕೊಂಡಿದ್ವಿ. 84 ಬೋರ್ ಹಾಕಿದ್ರಿ, ಅದು 2 ದಿವಸ ನಡೀತಾ ಇತ್ತು. ಈಗ ಅದು ಡ್ರೈ ಆಗೋ ತೆಂಗಿನ ಮರಗಳಿದೆ, ಒಂದು ಬೇವಿನ ಮರ ಇತ್ತು ಅಂತ ಹೇಳಿದ್ರು. ಅದು ಎಷ್ಟಡಿ ಅಂತ ಹೇಳಿದವರು. ಕಾಲುವೆ ಇಲ್ಲದ್ರೆ ಆ ಕಡೆ ಇದಡಿ ಈ ಕಡೆ ಇದಡಿ ಮಾಡ್ಕೊಳ್ರಿ ಅಂತ ನಾವು ಹೇಳಿದ್ ನಿಜಾನೇ. ಈಗ ಈ ಥರ ಆಗಿದೆ. ಯಾವ ಉದ್ದೇಶದಿಂದ ಆಯಿತು ಅನ್ನೋದು ಗೊತ್ತಿಲ್ಲ. ಫಸಲು ಕೊಡ್ತಾ ಇತ್ತು, ನಾವು ಆಗ್ಲಾಗ್ಲೂ ಮಾರ್ಕೋತಾ ಇದ್ವಿ, ನಮ್ಮ ಜೀವನೋಪಾಯಕ್ಕೆ ಆಗ್ತಾ ಇತ್ತು. ಈಗ ಅದನ್ನು ಹೊಡೆದಾಕವ್ರೆ. ಇವಾಗ ಅದಕ್ಕೆ ಏನಾದರೂ ಇಲ್ಲ, ಗ್ರಾಮಸ್ಥರು ಇರ್ಬೋದು, ಇಲ್ಲ ಅಧಿಕಾರಿಗಳಿರ್ಬೋದು, ಇಲ್ಲಿ ಸಂಬಂಧಪಟ್ಟವರೇ ಇರ್ಬೋದು, ಇದಕ್ಕೆ ನಮ್ಗೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತೇಳಿ ನಾವು ಒಂದು ನಕಾಶೆಯಲ್ಲಿ ರಾಜಕಾಲುವೆ ಇದೆ. ಈಗ ಇಲ್ಲಿ ಕೆಳಗಡೆ ಅದನ್ನ ಗೊಲ್ಲಳಿಗೆ ಹೋಗೋದ್ರಿಂದ ಮೇಲಿಂದ ಒಂದು ಇಲ್ಲಿ ಯಾವುದೋ ಬರ್ದಿದ್ದು ಒಂದು ರಾಜಕಾಲುವೆ ತಿರುವು ಮಾಡಿಕೊಂಡು ಇವಾಗ ಮೇಲ್ ನೀರುಗಳು ಬಂದರೆ ನಮ್ಮ ತೋಟದ ಮೇಲೆ ಬರ್ತವೆ. ಏನಪ್ಪ ಇಲ್ಲಿ ಚಿತ್ರದಲ್ಲಿ ತೆಂಗಿನ ಮರಗಳನ್ನು ಕಡಿದು ಹಾಕಲಾಗಿದೆ, ತೆಂಗಿನ ಮರಗಳು ಇಲ್ಲಿ ಬಯಲಿನಲ್ಲಿ ಬಿದ್ದಿದ್ದಾವೆ, ಏನಪ್ಪ ಇದು ಅಂತೀರಾ? ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿ ವ್ಯಾಪ್ತಿಗೆ ಬರುವ ಮುಗಬಾಳ ಗ್ರಾಮ ಪಂಚಾಯಿತಿಯ ಕೆಮ್ಮಡ್ಗನಹಳ್ಳಿ ಗ್ರಾಮದಲ್ಲಿ ಈ ಒಂದು ತೆಂಗಿನ ಮರಗಳಿಗೆ ಕೊಡಲಿ ಹಾಕಿ ಕೆಳಕ್ಕೆ ಬೀಳಿಸಲಾಗಿದೆ. ಯಾರ್ದಪ್ಪ ಅಂದರೆ ಇದೇ ಗ್ರಾಮದ ರಾಮಣ್ಣ ಎಂಬ ರೈತ ಕೊಳವೆ ಬಾವಿಯನ್ನು ತೆಗೆಸಿ ತಮ್ಮ ಜಮೀನಿನಲ್ಲಿ ಬೇಸಾಯವನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದರೆ ಆ ಕೊಳವೆ ಬಾವಿಯಲ್ಲಿ ನೀರು ಬತ್ತಿ ಹೋದ ಕಾರಣದಿಂದಾಗಿ ಅವರು ತಲೆ ಮೇಲೆ ಕೈ ಹೊತ್ತು ಜೀವನ ಸಾಗಿಸೋದು ಹೇಗಪ್ಪ ಅನ್ನೋ ಪರಿಸ್ಥಿತಿ ಉಂಟಾಯಿತು. ಇನ್ನು 1984ರಲ್ಲಿ ತಮ್ಮ ಜಮೀನಿನ ಅಂಚಿನಲ್ಲಿ ಜಮೀನಿನ ಬದುವಿನಲ್ಲಿ 4 ತೆಂಗಿನ ಮರಗಳನ್ನು ನೆಟ್ಟಿದ್ರು. ಈ ಮರಗಳನ್ನು ಮಾರಾಟ ಮಾಡಿ ಅದರಲ್ಲ ಬರ್ತಕ್ಕಂಥ ಆದಾಯದಿಂದ ಜೀವನ ಸಾಗಿಸ್ತಾ ಇದ್ರು. ಇರೋ ಒಬ್ಬ ಮಗ ಬೆಂಗಳೂರಲ್ಲಿರೋ ಕೆಲಸಕ್ಕೆ ಹೋಗ್ತಾ ಇದ್ದಾನಂತ. ಇನ್ನು ಇವರ ಶ್ರೀಮತಿಯವರು ಈ ತೆಂಗಿನ ಮರದಿಂದ ಬರೋ ಫಸಲಿನಲ್ಲಿ ಜೀವನ ಮಾಡಿಕೊಂಡು ಹಾಗೋ ಹೀಗೋ ಜೀವನ ಬದುಕನ್ನು ಸಾಗಿಸ್ತಿದ್ರು. ಇನ್ನು ಏಕಾಏಕಿ ಗ್ರಾಮಸ್ಥರು ಮತ್ತು ಅಧಿಕಾರಿಗಳು ಬಂದು ಯಾವುದೇ ಮಾಹಿತಿಯನ್ನು ಕೊಡದೆ, ನೋಟಿಸನ್ನು ಕೊಡದೆ, ಇಲ್ಲಿ ಕಾಲುವೆ ಇತ್ತು, ಕಾಲುವೆನ ತೆಗೆದು ರಸ್ತೆ ಮಾಡ್ತೀವಿ ಅಂತೇಳಿ ಮರಗಳನ್ನು ಕಡಿದು ಹಾಕಿದ್ದಾರೆ. ರಾಮಣ್ಣ ಈಗ ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಈ ಸಂದರ್ಭದಲ್ಲಿ ರಾಮಣ್ಣ ಅವರು ಮಾತಾಡಿ, ಸರ್ಕಾರ ನಾವು ರೈತರ ಪರವಾಗಿದ್ದೇವೆ ಅಂತೇಳಿ ರೈತರ ಹೆಸರಿನಲ್ಲಿ ಎಲ್ಲ ಪ್ರಮಾಣ ಸ್ವೀಕಾರ ಮಾಡ್ತಾರೆ. ಆದರೆ ಇಲ್ಲಿ ರೈತರ ಬೆನ್ನಿಗೆ ಕೊಡ್ಲಿ ಪೆಟ್ಟು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಏನಿದಿಂದ ಪ್ರಯೋಜನ, ಇದರಿಂದ ಏನು ಕಾರಣ ಅಂತ ಕೂಡ ನಮಗೆ ತಿಳಿತಾ ಇಲ್ಲ. ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಇನ್ನು ಅಧಿಕಾರಿಗಳು ಕಾಲುವೆಯನ್ನು ತೆರವು ಮಾಡಿ ಅಲ್ಲಿ ರಸ್ತೆ ಮಾಡಬೇಕಾದ್ರೆ ಗ್ರಾಮಸ್ಥರ ಮನವಿ ಒತ್ತಾಯ ಇದ್ದರೂ ಕೂಡ ಅದನ್ನು ಮೇಲಧಿಕಾರಿಗಳ ಗಮನಕ್ಕೆ ಹೋಗಬೇಕು. ಸರ್ಕಾರ ಮಟ್ಟದಲ್ಲಿ ಅದನ್ನು ಪರಿವರ್ತನೆ ಮಾಡಿ ನಂತರ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಯೊಂದಿಗೆ ಬಂದು ಅಕ್ಕಪಕ್ಕದ ಜಮೀನವರಿಗೆ ನೋಟಿಸನ್ನು ನೀಡಿ ಕಾಲುವೆಯನ್ನು ರಸ್ತೆ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ಅಧಿಕಾರಿಗಳು ಏಕಾಏಕಿ ರಾಜಕೀಯ ಕುಮ್ಮಕ್ಕು ಅಥವಾ ಈ ದುರುದ್ದೇಶವೋ ತಿಳಿಯದೆ ಇಲ್ಲಿ ಕಾಲುವೆಯನ್ನು ರಸ್ತೆ ಮಾಡಲಿಕ್ಕೊಂಟು ರೈತರ ಮರಗಳಿಗೆ ಕೊಡ್ಲಿ ಪೆಟ್ಟನ್ನು ಹಾಕಿರೋದು ಅನ್ಯಾಯವಾಗಿದೆ. ಇನ್ನು ಇದನ್ನು ಪರಾಮರ್ಶಿಸಿ ಸತ್ಯಾಸತ್ಯತೆ ಹೊರಗೆಳೆದು ಇದನ್ನು ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ. ಇನ್ನು ರಾಮಣ್ಣವರೇ ಹೇಳುವ ಪ್ರಕಾರ ಇಲ್ಲಿ 2 ರಾಜಕಾಲುವೆಗಳಿದ್ದು ಆ ರಾಜಕಾಲುವೆಗಳನ್ನು ತೆರವುಗೊಳಿಸಿಲ್ಲ. ಕಳೆದ ಬಾರಿ ಅತಿ ಹೆಚ್ಚು ಮಳೆಯಾದ ಸಂದರ್ಭದಲ್ಲಿ ರಾಜಕಾಲುವೆಗಳು ಓವರ್ಫ್ಲೋ ಆಗಿ ನಮ್ಮ ಜಮೀನುಗಳು ಸೇರಿದಂತೆ 10 ರೈತರ ಜಮೀನಿನ ಬೆಳೆ ನಾಶ ಆಯಿತು. ಅದಕ್ಕೂ ಕೂಡ ಇನ್ನೂ ಪರಿಹಾರ ಕೊಟ್ಟಿಲ್ಲ. ಆ ರಾಜಕಾಲುವೆಯನ್ನು ತೆರವು ಮಾಡೋದು ಬಿಟ್ಟು ಈಗ ಏಕಾಏಕಿ ನಮ್ಮ ಜಮೀನು ಹತ್ರ ಇದ್ದ ಸಣ್ಣ ನೀರು ಕಾಲುವೆಯನ್ನು ರಸ್ತೆ ಮಾಡಲಿಕ್ಕೆ ಕೊಟ್ಟಿರೋದು ಯಾವ ಪುರುಷಾರ್ಥಕ್ಕೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಒಂದು ಮುನೇಶ್ವರ ಸ್ವಾಮಿ ಗುಡಿ ಕೂಡ ಇತ್ತು, ಅದನ್ನು ಕೂಡ ಕೆಡವಿದ್ದು ನಮ್ಮ 4 ತೆಂಗಿನ ಮರ ಹಾಗೆ ಒಂದು ಬೇವಿನ ಮರಕ್ಕೂ ಕೂಡ ಕೊಡ್ಲಿ ಪೆಟ್ಟು ಹಾಕಿದ್ದು ನಮ್ಮ ಜೀವನಕ್ಕೆ ತೊಂದರೆ ಉಂಟಾಗಿದೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿ, ಕಾಲುವೆ ತೆರವು ಮಾಡಲಿಕ್ಕೆ ಒಂದು ನೀತಿ ಇಲ್ವಾ ಎಂಬ ಪ್ರಶ್ನೆಯನ್ನು ಮಾಡಿದ್ದಾರೆ. ಸರ್, ನನ್ನ ಹೆಸರು ರಾಮಣ್ಣ ಅಂತ. ನಾವು ನನಗೆ 33 ಗುಂಟೆ ಜಮೀನಿದೆ. ಅದರಲ್ಲಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ. ನಾವು 86ರಲ್ಲಿ ತೆಂಗಿನ ಸಸಿಗಳನ್ನು ನೆಟ್ಟಿದ್ವಿ. ಅದು ಚೆನ್ನಾಗಿ ಬಂದು ಫಸಲು ಬೆಳೀತಾಯಿತ್ತು. ನಾವು ಏನೋ ಅದನ್ನು ಜೀವನೋಪಾಯಕ್ಕಾಗಿ ಮಾಡ್ಕೋತಾ ಇದ್ರಿ. ಇವರು ಇಲ್ಲಿ ಮೇಲಿನವರು ಸರ್ವೆ ಮಾಡಿ ಆ ರೋಡ್ ಸರ್ವೆ ಇದಕ್ಕೆ ಅವರು ಅದ್ಬಸ್ ಅವ್ರು ಮಾಡ್ಕೊಂಡ್ರು. ಅವತ್ತು ನಮ್ಗೆ ಹಿರಿಯರು ಇಲ್ಲಿ ರಾಜಕಾಲುವೆ ಅಂತ, ನಮ್ಗೆ ರಾಜಕಾರಣ ಏನಿತ್ತು, ರಾಜಕಾಲುವೆ ಯಾವುದೋ ಗೊತ್ತಿಲ್ಲ, ಅವತ್ತು ನಾವು ಮಾಡಿದ್ರಿ, ಮಾಡ್ಕೊಂಡಿದ್ವಿ. 84 ಬೋರ್ ಹಾಕಿದ್ರಿ, ಅದು 2 ದಿವಸ ನಡೀತಾ ಇತ್ತು. ಈಗ ಅದು ಡ್ರೈ ಆಗಿಬಿಟ್ಟಿದೆ. ಈಗ ಅದು ಡ್ರೈ ಆಗಿದ್ದರಿಂದ ಜಮೀನು ಉಳಿದಿದ್ದಕ್ಕೆ ನಾವು ಮರಗಳು ಹಾಕಿದ್ದು ನಿಜನೇ, ಅವು ಫಸಲು ಕೊಡ್ತಾ ಇತ್ತು. ಈಗ ಅನಿವಾರ್ಯವಾಗಿ ಇವಾಗ ರಾಜಕಾಲುವೆನ ಅದೇ ಅಂತ ಹೇಳ್ಬಿಟ್ಟು ನಮಗೆ ಯಾರೋ ಒಬ್ಬರು ನಮ್ಮ ಗ್ರಾಮದವ್ರು ಹೇಳಿದ್ರು, ಅಲ್ಲಿ ರೋಡ್ ಮಾಡ್ಬೇಕಂತವ್ರು. ಹೆಂಗೆ ಮಾಡಿದ್ರೆ ಒಂದು 5 ಅಡಿ ಆ ಕಡೆ 5 ಅಡಿ ಮಾಡ್ಕೊಂಡು ಮರಗಳು ತೆಗಿಯೋದು ಬೇಡ ಅಂತ ಹೇಳಿದ್ರಿ. ಆಮೇಲೆ ಇನ್ನೊಬ್ರಿಗೂ ಹೇಳಿದ್ರಿ. ಸರಿ, ಅವರು ಹೇಳಿದ್ರೆ ಅದೇನು ಮಾಡ್ಕೊಂಡ್ರೆ ಏನು ಉದ್ದೇಶ, ಗ್ರಾಮಸ್ಥರು ಮತ್ತು ಆರ್ಐ ಬಂದಿದ್ದರು. ಆಮೇಲೆ ಸೆಕ್ರೆಟರಿ ಅವರು ಭೂಮಿಕವರು ಬಂದಿದ್ದರು. ಅವರೇ ಏನು ಅದನ್ನು
ಏನು ಹೇಳಲೇ ಇಲ್ಲ ಮರಗಳು ತೆಗೆದಾದ್ಮೇಲೆ. ಆನಂತರ ಇವಾಗ ನಮಗೆ ಇದು ಲಾಸ್ ಆಗಿದೆ. 4 ತೆಂಗಿನ ಮರಗಳಿದೆ, 1 ಬೇವಿನ ಮರ ಇತ್ತು, ಅದು ಹೋಗಿ ಎಂಥದ್ದಿಲ್ಲ, ಏನಿಲ್ಲ, ನೋಟಿಸು ಇಲ್ಲ ಅಥವಾ ಏನಿಲ್ಲ. ಗ್ರಾಮಸ್ಥರು ಹೇಳಿದ್ದೇನಂದ್ರೆ ರೋಡ್ ಮಾಡೋಕ್ಕೆ ಸರ್ವೆ ಬರ್ತಾವ್ರಿ ಅಂತ ಹೇಳಿದ್ದು ನಿಜನೇ. ಅವರು ಇದ್ರಲ್ಲಿ ರಸ್ತೆ ಇಲ್ಲ ಅಂತ ಹೇಳಿದ್ರು, ಬರೀ ಕಾಲುವೆ ಇದೆ ಅಂತ ಹೇಳಿದ್ರು. ಅದು ಎಷ್ಟಡಿ ಇದೆ ಅಂತ ಹೇಳಿಲ್ಲ ಅವರು. ಕಾಲುವೆ ಇಲ್ಲಾಂದರೆ ಆ ಕಡೆ ಇದಡಿ ಈ ಕಡೆ ಇದಡಿ ಮಾಡ್ಕೊಳ್ರಿ ಅಂತ ನಾವು ಹೇಳಿದ್ದು ನಿಜನೇ. ಈಗ ಈ ಥರ ಆಗಿದೆ, ಯಾವ ಉದ್ದೇಶದಿಂದ ಆಯಿತು ಅನ್ನೋದು ಗೊತ್ತಿಲ್ಲ. ಅವರು ಆ ಕಡೆ ಮಾಡ್ಕೊಳ್ರಿ ಬಂದಿಂದ ಇನ್ನೊಂದು ಜಮೀನು ಪಕ್ಕದಲ್ಲಿ ಅವರು ಮಾಡ್ಕೊಳ್ರಿ ಅಂತ ಹೇಳಿದರು. ಅದು ಮಾಡೋಕ್ಕಾಗಿತ್ತಾ ಆಗೋಲ್ಲ, ಈ ಕಡೆ ಈ ಥರ ಆಗಿದೆ. ಇದು ಇಲ್ಲಿ ಏನಾಯ್ತು ಅಂದರೆ ನೋಡಿರಿ, ಇಲ್ಲಿ ಮೇಲೆ ನಮ್ಮ ಜಮೀನು ಮೇಲಿಂದ ಒಂದು ನಕಾಶೆಯಲ್ಲಿ ರಾಜಕಾಲುವೆ ಇದೆ. ತಿರುಗಿ ಇಲ್ಲಿ ಕೆಳಗಡೆ ಅದು ಗೊಲ್ಲಳಿಗೆ ಹೋಗೋದ್ರಿಂದ ಮೇಲಿಂದ ಒಂದು ರಾಜಕಾಲುವೆ ಇದೆ. ಮೊನ್ನೆ ವಿಪರೀತ ಮಳೆ ಹೊಡೆದಾಗ RIಯವರು ಬಂದಿದ್ದರು. ಅವತ್ತು ತೀರೋದ್ರು ಸೆಕ್ರೆಟ್ರಿಗೆ, ಗೊತ್ತಲ್ಲ, ವಿಲೇಜ್ ಹಾಕೊಂಡು. ಅವರು ಬಂದು ನಮ್ಮದು ಫಸಲು ತಗೋತಾರೆ, ನಮ್ಮ ಈ ಕಡೆಲ್ಲ ನೀರು ಹರ್ಕೊಂಡೋಯ್ತು. ಅವೆಲ್ಲ ಮಾಡೋದು ಬಿಟ್ಟು ಇಲ್ಲಿ ಯಾವುದೋ ಬರ್ದಿದ್ದು ಒಂದು ರಾಜಕಾಲುವೆ ತಿರುವು ಮಾಡ್ಕೊಂಡು ಇವಾಗ ಮೇಲ್ ನೀರುಗಳು ಬಂದರೆ ನಮ್ಮ ತೋಟದ ಮೇಲೆ ಬರ್ತವೆ. ಮುಂದಿನ ಪರಿಸ್ಥಿತಿ ಹಿಂಗೆ ನೀರುಗಳು ಬಂದುಬಿಟ್ರೆ ಅದನ್ನು ಅದ್ಬಸ್ ಮಾಡೋದು ಬಿಟ್ಟು ಸರ್ಕಾರ ರೈತ ಪರವಾಗಿ ಬೆನ್ನೆಲುಬು 70% ರೈತರಿಗೆ ನಾವು ಸಪೋರ್ಟ್ ಮಾಡ್ತೀನಿ ಅಂತಾರೆ. ಏನು ಸಪೋರ್ಟ್ ಮಾಡ್ತಾರೆ ನೋಡಿ, ಇಂಥ ಸಪೋರ್ಟ್ ಮಾಡ್ತಾವ್ರೆ ನೋಡಿ. ರಾಜಕಾಲುವೆ ತೆರವು ಮಾಡೋದು, ರೈತರಿಗೆ ತೊಂದರೆ ಕೊಡುವಂಥ ವ್ಯವಸ್ಥಿತಿಗಳು ಮಾಡ್ತಾವ್ರೆ. ಅಧಿಕಾರಿಗಳು RIಯವರು ಬಂದಿದ್ರಲ್ಲ, ಅವರಾದ್ರೂ ಗ್ರಾಮಸ್ಥರಾಗಲಿ ಮಾನವೀಯತೆಯಿಂದಲೇ 10-5 ಅಡಿ ಈ ಕಡೆಯಿಂದ 5 ಮರಗಳು ಉಳಿಸ್ಕೊಳ್ರಿ, ಆ ಕಾಲುವೆನ ಹಂಗೆ ಮಾಡ್ಕೊಂಡ್ರೆ ನೀರು ಹೋಗಲಿ ಅನ್ನೋ ಒಂದು ಮಾನವ ದೃಷ್ಟಿಯಿಂದ ಇಲ್ಲಲ್ಲ ಯಾರಿಗೂ. ಯಾರು ಹೇಳೋದು ಕೇಳೋ ಸ್ಥಿತಿಯಲ್ಲಿ ಇದ್ದಿಲ್ಲಲ್ಲ. JCB ಬಂತು, ತಳ್ಳಿದ್ರು, ಹೊರಟೋದ್ರು. ಈಗ ಅವ್ರು ಹೋಗೋದು ಅನುಕೂಲ ಆಗಿದೆ. ಇಲ್ಲಿನ ಮುಂದಿನ ಜನ್ರೇಷನ್ಗೆ ಮಳೆ ಬಂತು, ಬೆಳೆ ಇರ್ತದೆ, ಮೇಲಿನ ನೀರು ಬಂದು ಹರಿಯಂತದಾಗ ಲಾಸ್ ಆದಾಗ ಯಾರು ಕೊಡೋರು? ಮನೆ ಕೋಸಿತ್ತು, ಸುಮಾರು 1 ಲಕ್ಷ ರೂಪಾಯಿ ಇತ್ತು, ಲಾಸ್ ಆಯಿತು. ಸರ್ಕಾರ ಪರಿಹಾರ ಕೊಡಲಿಲ್ಲ. ಕೊಡ್ತೀರಿ ಅಂತ ಹೇಳೋದು ಅವರು. ಆರೇ ಕೇಳಿದ್ರಿ ನಾವು ಅವ್ರನ್ನ, ಇದಕ್ಕೆ ಪರಿಹಾರ ಬರುತ್ತೆ ಅಂತ. ಖಂಡಿತ ಬರುತ್ತೆ, ಅದು ಎಲ್ಲಿ ಬಂದೇ ಇಲ್ಲಲ್ಲ ಅದು. ಇವಾಗ ಸರ್ಕಾರದಿಂದ ಪರಿಹಾರನೇ ತಗೊಂಡಿಲ್ಲ. ನಾವು ಫಸಲು ಕೊಡ್ತಾಯಿತ್ತು, ನಾವು ಆಗ್ಲಾಗ್ಲೂ ಮಾರ್ಕೋತಾ ಇದ್ರೆ ನಮ್ಮ ಜೀವನೋಪಾಯಕ್ಕೆ ಆಗ್ತಾಯಿತ್ತು. ಈಗ ಅದನ್ನು ಹೊಡೆದಾಕವ್ರೆ. ಇವಾಗ ಅದಕ್ಕೆ ಏನಾದರೂ ಇಲ್ಲ, ಗ್ರಾಮಸ್ಥರು ಇರ್ಬೋದು, ಇಲ್ಲ ಅಧಿಕಾರಿಗಳಿರ್ಬೋದು, ಇಲ್ಲಿ ಸಂಬಂಧಪಟ್ಟವರೇ ಇರ್ಬೋದು, ಇದಕ್ಕೆ ನಮ್ಗೆ ಏನಾದರೂ ಒಂದು ಪರಿಹಾರ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ರಾಜಕಾಲುವೆ ಹಾಕಿದ್ದೀರಿ ಅಂತ ತಿಳ್ಕೊಳ್ಳಿ, ನಮ್ಗೆ ಮುಂದೆ ರಾಜಕಾಲುವೆ ಅದೇ ನಮ್ಗೆ ಗೊತ್ತಿಲ್ಲಲ್ಲ. ಕಾಲುವೆ ಒಂದ್ಸಲ ಹಾಕಿದ್ದೀರಿ, ಆದರೂ ಇವಾಗ ರಾಜಕಾಲುವೆ ಇದೆಯಪ್ಪ, ಇದು ಮಾಡ್ಕೊಂಡು ಹೋಗೋಣ, ಇದನ್ನು ತೆಗಿತೀರಿ ಅನ್ನೋಂಥ ಒಂದು ಸೌಜನ್ಯತೆ ಮಾತಿಲ್ಲ. ಅವ್ರು ಬಂದರು, ಹೊಡೆದಾಕಿದ್ರು. ಇದಕ್ಕೆ ಏನು ಉತ್ತರ, ಇದಕ್ಕೇನು ಪರಿಹಾರ ಏನು?